ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ನೋಡೋಣ. ಪಿಜ್ಜಾ, ಬರ್ಗರ್ ಇಷ್ಟಪಡೋರಿಗೆ ಈ ರೆಸಿಪಿ ಖಂಡಿತವಾಗಿಯೂ ತುಂಬಾ ಇಷ್ಟ ಆಗುತ್ತೆ. ಇವತ್ತಿನ ರೆಸಿಪಿ ಕ್ರೀಮಿ ಪಾಸ್ತಾ. ಇವತ್ತಿನ ರೆಸಿಪಿ ಸ್ವಲ್ಪ ಹೆಲ್ತಿಯಾಗೇ ಮಕ್ಕಳಿಗೋಸ್ಕರ ಮಾಡೋಣ ಬನ್ನಿ. ಹಾಗೆಯೇ ನಮ್ಮ ಸೆಕೆಂಡ್ ಪ್ರಾಡಕ್ಟ್ ಬಂದು ಎಲಿಗೆಂಟ್ ಗ್ರಾನೈಟ್ ನಾನ್ ಸ್ಟಿಕ್ ಫ್ರೈಯಿಂಗ್ ಪ್ಯಾನ್. ಈ ನಾನ್ ಸ್ಟಿಕ್ ಪ್ಯಾನಲ್ಲಿ ನಾವು ಎಲ್ಲ ಥರದ ಅಡುಗೆಗಳನ್ನು ಮಾಡ್ಕೋಬೋದು. ಪಲ್ಯಗಳು ಮಾಡೋದಕ್ಕೆ ಹಾಗೆ ಡೀಪ್ ಫ್ರೈ ಮಾಡೋದಕ್ಕೆ ಮಾಡಿಸ್ದಂಗಿದೆ ಈ ಪ್ರಾಡಕ್ಟ್. ಈ ಅಗ್ಯಾರೋ ನಾನ್ ಸ್ಟಿಕ್ ಫ್ರೈಯಿಂಗ್ ಪ್ಯಾನ್ 2.25 ಕೆಪಾಸಿಟಿ ಹೊಂದುತ್ತೆ. 24 ಸೆಂಟಿಮೀಟರ್ಸ್ ಇದೆ. ಹಾಗೆಯೇ ಇದರ ಬಾಟಮ್ ಥಿಕ್ನೆಸ್ 4 mm ಇದೆ. ಹಾಗೆಯೇ ಈ ಫ್ರೈಯಿಂಗ್ ಪ್ಯಾನನ್ನು ನಾವು ಇಂಡಕ್ಷನ್ ಸ್ಟವ್ ಮೇಲೂ ಕೂಡ ಇಡ್ಬೋದು, ಗ್ಯಾಸ್ ಓವನ್ನಲ್ಲೂ ಸಹ ಉಪಯೋಗಿಸ್ಕೋಬೋದು. ಇದಕ್ಕೆ ರಿವೀಟೆಡ್ ಕೂಲ್ ಟಚ್ ಹ್ಯಾಂಡಲ್ ಇದೆ. ಹಾಗೆಯೇ ಇದು ಬ್ಲ್ಯಾಕ್ ಕಲರಲ್ಲಿ ಇದೆ. ಅಗ್ಯಾರೋ ಗ್ರಾನೈಟ್ ನಾನ್ ಸ್ಟಿಕ್ ಫ್ರೈಯಿಂಗ್ ಪ್ಯಾನ್ನ ವಾಶ್ ಮಾಡೋದು ತುಂಬಾನೇ ಈಸಿ. ಮೈಲ್ಡ್ ಆಗಿರುವಂಥ ಸೋಪ್ ಮತ್ತು ಬ್ರಷ್ ಅಲ್ಲಿ ಇದನ್ನು ಕ್ಲೀನ್ ಮಾಡ್ಕೋಬೋದು. ಕ್ಲೀನಿಂಗ್ ಪ್ರೊಸೆಸ್ ತುಂಬಾನೇ ಈಸಿ. ಕ್ಲೀನ್ ಆದಮೇಲೆ ಈ ಪಾತ್ರೆಗಳನ್ನು ಕ್ಲೀನಾಗಿ ಈ ರೀತಿಯಾಗಿ ಒರೆಸಿ ಇಟ್ಬಿಟ್ರೆ ನಮಗೆ ತುಂಬ ದಿನದವರೆಗೂ ಬಾಳಿಕೆ ಬರುತ್ತೆ. ಈಸಿಯಾಗಿ ಟೇಸ್ಟಿಯಾಗಿ ಈ ಬ್ರೇಕ್ಫಾಸ್ಟನ್ನು ಥಟ್ ಅಂತ ಕೆಲವೇ ನಿಮಿಷಗಳಲ್ಲಿ ತಯಾರಿಸ್ಕೋಬೋದು. ಇವತ್ತು ನಾನು ಪಾಸ್ತಾ ಮಾಡ್ತಾ ಇದ್ದೀನಿ, ಕ್ರೀಮಿ ಪಾಸ್ತಾ. ಇದಕ್ಕೆ ಡಿಸೈನೋ ಅವರ ಪಾಸ್ತಾ ತಗೊಂಡಿದ್ದೀನಿ. ಇದರಲ್ಲಿ ಯಾವುದೇ ಥರದ ಮೈದಾ ಮಿಕ್ಸ್ ಆಗಿಲ್ಲ. ಗೋಧಿಯಿಂದ ತಯಾರಿಸಿರುವಂಥ ಈ ಡಿಸೈನೋ ಪಾಸ್ತಾ ಹೆಲ್ತಿ ಅಂತ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಈಸಿ ಟು ಡೈಜೆಸ್ಟ್. ಇದರಲ್ಲಿ 0 ಕೊಲೆಸ್ಟ್ರಾಲ್ ಇದೆ. ಹಾಗೆಯೇ ಇದರಲ್ಲಿ ಯಾವುದೇ ತರಹದ ಟ್ರಾನ್ಸ್ ಫ್ಯಾಟ್ ಇಲ್ಲ. ಇದರ ಪರ್ಚೇಸ್ ಲಿಂಕ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ದವರು ತರಿಸ್ಕೋಬಹುದು. ಎಲ್ಲ ಸೂಪರ್ ಮಾರ್ಕೆಟ್ಸ್ ನಲ್ಲಿ ಆನ್ಲೈನ್ ನಲ್ಲಿ ಕೂಡ ಇದೆ. ಸುಮಾರು 100 ಗ್ರಾಮ್ ಅಷ್ಟು ಡಿಸೈನೋ ಪಾಸ್ತಾ ತಗೊಂತಾ ಇದ್ದೀನಿ. ಬನ್ನಿ ಪಾಸ್ತಾ ತಯಾರಿಸ್ಕೊಳ್ಳೋಣ. ಸ್ಟವ್ ಮೇಲೆ ಹಾರ್ಡ್ ಅನೋಡೈಸ್ಡ್ ಹಂಡಿಯನ್ನ ಇಟ್ಟಿದ್ದೀನಿ. ಇದರಲ್ಲಿ ಒಂದು 3 ಲೀಟರ್ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ. ನೀರು ಬಿಸಿ ಆದಮೇಲೆ ಪಾಸ್ತಾ 100 ಗ್ರಾಮ್ ಅಷ್ಟು ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ಇದನ್ನ 10 ರಿಂದ 12 ನಿಮಿಷಗಳವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಬೆಂದಿದೆ ಅಂತ ಗೊತ್ತಾಗಬೇಕಂದ್ರೆ ಈ ರೀತಿಯಾಗಿ ಕಟ್ ಮಾಡಿ ನೋಡಿ. ಆಮೇಲೆ ಅದನ್ನ ಬಾಯಿಗೆ ಹಾಕೊಂಡು ಟೇಸ್ಟ್ ಮಾಡಿ ನೋಡಿ. ಪೂರ್ತಿಯಾಗಿ ಬೆಂದಿದೆ ಅಂದಮೇಲೆ ನಾವು ಇದನ್ನ ಈ ರೀತಿಯಾಗಿ ಸ್ಟ್ರೇನ್ ಮಾಡ್ಕೋಬೇಕು. ಸ್ಟವ್ ಮೇಲೆ ಅಗ್ಯಾರೋ ಗ್ರಾನೈಟ್ ನಾನ್ ಸ್ಟಿಕ್ ಪ್ಯಾನ್ ಅನ್ನ ಇಟ್ಟಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕಿ ಬೆಳ್ಳುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡಿ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ 1 ಸಣ್ಣದಾಗಿ ಕಟ್ ಮಾಡಿರೋದು, ಹಾಗೇನೆ ಕ್ಯಾಪ್ಸಿಕಮ್ ಅರ್ಧ ಸಣ್ಣದಾಗಿ ಕಟ್ ಮಾಡಿರೋದು. ಇವೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವೀಟ್ ಕಾರ್ನ್ ಬೇಯಿಸಿಟ್ಟಿರೋದು ಸುಮಾರು 1 ಕಪ್ ಅಷ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ಇನ್ನು ಯಾವ ಥರದ ತರಕಾರಿಗಳು ಬೇಕಾದ್ರೆ ನಿಮಗೆ ಹಾಕ್ಕೋಬಹುದು. ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನಾನಿಲ್ಲಿ ಪಿಜ್ಜಾ ಮಿಕ್ಸ್ಡ್ ಹರ್ಬ್ಸ್ ಅನ್ನ ಹಾಕ್ತಾ ಇದ್ದೀನಿ. ಹಾಗೇನೆ ರೆಡ್ ಚಿಲ್ಲಿ ಫ್ಲೇಕ್ಸ್ 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಬೇಯಿಸಿಟ್ಕೊಂಡಿರುವಂಥ ನಮ್ಮ ಡಿಸೈನೋ ಪಾಸ್ಟಾನ ಒಗ್ಗರಣೆಗೆ ಸೇರಿಸ್ಕೊಂಡು 1-2 ನಿಮಿಷ ಮಿಕ್ಸ್ ಮಾಡಿಕೊಂಡು ಕೆಳಗಿಳಿಸೋಣ. ಈಗ ಇನ್ನೊಂದು ಕಡೆ ಸ್ಟವ್ ಮೇಲೆ ಹಾರ್ಡ್ ಅನೋಡೈಸ್ಡ್ ಹಂಡಿಯನ್ನು ಇಟ್ಟಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕಿ ಗೋಧಿ ಹಿಟ್ಟು 1 ಟೀ ಸ್ಪೂನ್ ಅಷ್ಟು ಹಾಕಿ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಬೆಣ್ಣೆ ಸಾಕಾಗಿಲ್ಲ ಅಂದರೆ ಮತ್ತೊಂದು ಸ್ಪೂನ್ ಅಷ್ಟು ಸೇರಿಸ್ಕೋಬಹುದು. ಗಮ್ ಅಂತ ಗೋಧಿ ಹಿಟ್ಟನ್ನ ಫ್ರೈ ಮಾಡಿದ್ಮೇಲೆ 2 ಲೋಟದಷ್ಟು ಕಾಯಿಸಿರುವಂಥ ಹಾಲನ್ನು ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಮತ್ತೆ ಪಿಜ್ಜಾ ಸೀಸನಿಂಗ್ ಅನ್ನು ಸೇರಿಸೋಣ, 1-2 ಸ್ಪೂನ್ ಅಷ್ಟು. ಜೊತೆಗೆ 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಕ್ರೀಮನ್ನು ರೆಡಿ ಮಾಡ್ಕೋಬೇಕು. ಈ ಕ್ರೀಮನ್ನು ಇನ್ನಷ್ಟು ಟೇಸ್ಟಿ ಮಾಡೋದಕ್ಕೋಸ್ಕರ ನಾನು ಪ್ರೊಸೆಸ್ಡ್ ಚೀಸ್ 1 ಕ್ಯೂಬ್ ಅಷ್ಟು ಹಾಕ್ತಾ ಇದ್ದೀನಿ. ತುರಿದ್ಬಿಟ್ಟಾದ್ರೂ ಹಾಕ್ಕೋಬಹುದು, ಇಲ್ಲಾಂದರೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಂಡ್ರೆ ಬಿಸಿಗೆ ಅದು ಚೆನ್ನಾಗಿ ಕರಗುತ್ತೆ. ಈಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಪಾಸ್ತಾ ಏನಿದೆ ಈ ಕ್ರೀಮ್ಗೆ ಸೇರಿಸ್ಕೊಳ್ಳೋಣ. ಇವೆರಡನ್ನು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೋಬೇಕು. 1 ರಿಂದ 2 ಟೀ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಹಾಕ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದರಲ್ಲಿ ತರಕಾರಿಗಳು ಹಾಕಿದ್ದೀವಿ, ಹಾಲು ಹಾಕಿದ್ದೀವಿ, ಚೀಸ್ ಹಾಕಿದ್ದೀವಿ. ಇದೆಲ್ಲನೂ ಸಹ ಮಕ್ಕಳಿಗೆ ಒಳ್ಳೆಯದೇ ಅಂತ ಹೇಳ್ತೀನಿ. ಹಾಗೆ ನಾವಿವತ್ತು ಯೂಸ್ ಮಾಡಿರುವಂಥ ಪಾಸ್ತಾ ಗೋಧಿ ಹಿಟ್ಟಲ್ಲಿ ತಯಾರಿಸಿರುವಂಥದ್ದು. ಹಾಗಾಗಿ ಯಾವುದೇ ಥರದ ಭಯ ಇಲ್ಲದೇ ನಾವು ಇದನ್ನು ಮಕ್ಕಳಿಗೂ ಕೊಡ್ಬೋದು, ದೊಡ್ಡವರು ಸಹ ತಿನ್ಬೋದು. ನಮ್ಮ ಕ್ರೀಮಿ ಪಾಸ್ತಾ ರೆಡಿಯಾಗಿದೆ. ಇದರಲ್ಲಿ ಯಾವುದೇ ಥರದ ಕೊಲೆಸ್ಟ್ರಾಲ್ ಇಲ್ಲ. ಭಯ ಪಡೆದಿರಂಗೆ ಇದನ್ನು ನಾವು ಸೇವಿಸ್ಕೋಬೋದು. ಗಾರ್ನಿಷಿಂಗ್ಗೋಸ್ಕರ ಮೇಲಿಂದ ಸ್ವಲ್ಪ ಪೆಪ್ಪರ್ ಪೌಡರ್, ಪಿಜ್ಜಾ ಸೀಸನಿಂಗ್
ಹಾಗೇನೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಳ್ಳೋಣ. ಈ ಕ್ರೀಮಿ ಪಾಸ್ತಾನ ಆದಷ್ಟು ನಾವು ಬಿಸಿ ಇದ್ದಾಗಲೇ ಸರ್ವ್ ಮಾಡಬೇಕು. ಇದರಲ್ಲಿ ನಾವು ಹಾಕಿರುವಂಥ ಚೀಸ್ ಏನಿದೆ ಅದೆಲ್ಲ ಮೆಲ್ಟ್ ಆಗಿ ಈ ರೆಸಿಪಿಗೆ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ನಾನಿಲ್ಲಿ ಪ್ರೊಸೆಸ್ಡ್ ಚೀಸನ್ನು ಯೂಸ್ ಮಾಡಿದ್ದೀನಿ. ನೀವು ಪಿಜ್ಜಾಗೆಲ್ಲ ಹಾಕ್ತೀವಲ್ಲ ಮೊಜರೆಲ್ಲಾ ಚೀಸ್, ಅದನ್ನೂ ಸಹ ಹಾಕ್ಕೋಬೋದು. ಚೀಸ್ ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ಧಾರಾಳವಾಗಿ ಹಾಕ್ಕೊಳ್ಳಿ. ತುಂಬ ಕ್ರೀಮಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಫ್ರೆಂಡ್ಸ್, ಇವೆಲ್ಲ ಪ್ರಾಡಕ್ಟ್ಸ್ನ ಲಿಂಕ್ಸನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾರು ಇಷ್ಟ ಆದರೆ ನೀವು ತರಿಸ್ಕೋಬೋದು. ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಓದೋ ಟೈಮಲ್ಲಿ ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.